ಇನ್ನೊಂದ್ಸಲ ಸರಿ ನೀವು ಕುಡಿಬೇಕು. ನೀವು ಕುಡಿದೇ ಇದ್ರೆ ನಾ ಬಂದ್ ಮಾಡ್ಬಿಡ್ತಾರೆ ಮತ್ತೆ. ನೀವು ನನ್ನ ಜೊತೆಗೆ ಅನುಸರಿಸಿಲ್ಲ ಅಂದ್ರೆ घंटी जारी घं 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 घंटी जारी घं 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 घंटी जारी घं घं घं. ಈ ಗಟ್ಟಿದ್ದ ಭಾಗದಿಂದ ಇಲ್ಲಿ ಹೊಡಿಬೇಕು. ಒಂದು ಸಪೋಸ್ ಒಬ್ಬರು ಹ್ಯಾಂಡ್ಶೇಕ್ ಮಾಡಿ ಬಂದರೆ ಅವ್ನು ಬರುವುದಿಲ್ಲ. ಬಂದರೆ ಎಂತ ಮಾಡಬೇಕು? ಕೈಯ್ಯದು ಗಟ್ಟಿ ಗಟ್ಟಿ ಇನ್ನೂ ಗಟ್ಟಿ ಬಂದರೆ ಏನು ಗೊತ್ತಾಗೋದಿಲ್ಲಲ್ಲ. ನಾವು ಬಿಡ್ತೀವಿ ಅಂದ್ರೆ ಬಿಡೋದಿಲ್ಲ. ಅವರು ಎಷ್ಟು ಮಾಡಿದ್ರು ನಾವೇನು ಮಾಡಬೇಕು? ಹಿಂಗೆ ಹೊಡಿಬೇಕು. ಅವ್ರು ಒಂದು ಸಲ ಕೈ ಬಿಡ್ತದೆ, ಅಷ್ಟೊತ್ತಿಗೆ ಎಲ್ಲರೂ ಆಹಾರ ಮಾಡ್ತಾರೆ. ಅವ್ರಿಗೆ ಈ ಕೈ ತೆಗೆವಷ್ಟು ಟೈಮ್ ಇರೋದಿಲ್ಲ ಅಲ್ಲಿಗೆ. ನಮ್ಗೆ ಈ ಕೈ ಬಿಟ್ಟು ಈ ಕೈ ಫ್ರೀ ಆಗಿ ಹೊಡಿಬೇಕು. ಅದೊಂದು ಇಲ್ಲಿ ನಿಮ್ಮ ಸುತ್ತ ಬಿಡುವುದಿಲ್ಲ, ತಾಗೋದಿಲ್ಲ. फ्रेंड्स, आज दिनांक 18 एप्रिल 2026 आज आम्ही यल्लापूर तालुक्यामध्ये सप्तमुखी शिक्षण प्रकल्प ह्या संस्थेतर्फे आम्हाला इथे बोलवलं होतं. इथे उत्तर कन्नड जिल्ह्यातील अनेक ह्या शिबिरार्थी आलेले आहेत आणि या सप्तमुखी शिबिराचे जे मेन आहेत ते श्री संतोषजी आणि सौभाग्यवती वीणा, तर यांच्या पुढाकाराने हे सगळं कॅम्प चाललेलं आहे. आणि ह्या सौभाग्यवती वीणा हे गेल्या 20-25 वर्षापासून ह्या वनवासी कल्याण केंद्रामध्ये काम करतात. आम्ही त्या जेवढा तालुक्यातील बिरमपल्ली इथे त्या होत्या गवळीवाड्यावर, आणि तिथे आम्ही गेलो होतो आणि आम्ही प्रत्यक्ष काम पाहिलेलं आहे. आणि शाळेतील शिक्षक आणि हे वनवासी कल्याण केंद्रातील शिक्षक कसे असतात याचा तुम्हाला अनुभव आला असेल. तर आज या कार्यक्रमाला आम्हाला आमंत्रित करून इथे 2 शब्द मार्गदर्शन करण्याची संधी दिली त्याबद्दल मी त्यांना धन्यवाद देतो. ಇವತ್ತು ಲೆಕ್ಕ ಹಾಕಿದರೆ ಸುಮಾರು 30 ವರ್ಷ ಅಂದಾಜು ಅಂತ ಹೇಳ್ಬೋದು. ಅಷ್ಟು ಹಿಂದೆ ನಾವು ಈ ವೀಣಾ ಮೇಡಮ್ ಇದ್ದಾರಲ್ಲ, ನಿಮ್ಮದು ಅವರ ಪರಿಚಯ ನಮಗೆ ಸಾಧಾರಣ 28-30 ವರ್ಷ ಆಗಿರಬೇಕು. ಅವರು ವನವಾಸಿ ಕಲ್ಯಾಣ ಕೇಂದ್ರದಲ್ಲಿ ಬಿರಂಪಲ್ಲಿ ಅಂತ ಹೇಳಿ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಅವರು ಮಾಡಿದಂಥ ಡೆವಲಪ್ಮೆಂಟ್ ನಾನು ಆವಾಗಿಂದ ಇವತ್ತು ನೆನಪಿದೆ ನನಗೆ. ವನವಾಸಿ ಕಲ್ಯಾಣ ಕೇಂದ್ರಕ್ಕೆ ಅವರು ನಾನು 2-3 ಸತಿ ಭೇಟಿ ಮಾಡಿದ್ದೀನಿ. ಅಲ್ಲಿ ಏನಿದೆ ಅಂತಂದ್ರೆ ಒಂದು ಸಣ್ಣ ಊರು. ಆ ಊರಿನಲ್ಲಿ ವೀಣಾ ಮೇಡಮ್ ಹೇಳಿದ್ರೆ ಎಲ್ಲರೂ ಕೇಳ್ತಿದ್ರು, ದೊಡ್ಡವರು ಸಣ್ಣವರು ಎಲ್ಲರೂ ಆ ಥರ ಇತ್ತು ಗೌಳಿ ಜನ. ಮತ್ತು ಅಲ್ಲಿ ಆ ಊರಿನಲ್ಲಿ ಸರಾಯಿ ಕುಡಿಯೋರು ಬಹಳ ಜನ ಇದ್ದಿದ್ರಂತೆ. ಎಲ್ಲರಿಗೂ ಬಂದ್ ಮಾಡಿದ್ರು. ಲೈಟ್ ಇರಲಿಲ್ಲ ಆ ಊರಿನಲ್ಲಿ, ಲೈಟ್ ತಂದ್ರು. ಆಮೇಲೆ ಯಾರು ಕುಡಿದ್ರೆ ಹೊರಗೆ ಹೋಗಿ ಅವರು ಊರಿಗೆ ಬರುವಾಗಿಲ್ಲ, ಆ ಥರ ಮಾಡುತ್ತಿದ್ರು. ಅವಾಗ ಅಷ್ಟು ಸ್ಟ್ರಿಕ್ಟ್ ಆಗಿ ಜನ ಮನವನ್ನು ಗೆದ್ದಿದ್ದಂಥ ಒಬ್ಬ ನಿಮ್ಮ ಶಿಕ್ಷಕರು ಅಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ.
ಅದಕ್ಕೆ ನಿಮಗೂ ಕೂಡ ಆ ಪ್ರೇರಣೆ ಅವರಿಂದ ನೀವು ತಗೋಬೇಕು. ಈ ಪ್ರಪಂಚದಲ್ಲಿ ಹುಟ್ಟು ಮತ್ತು ಸಾವು ಎರಡು ಮಾತ್ರ ಸತ್ಯ. ನಾವು ಬದುಕಿದ್ದಾಗ ಏನು ಮಾಡಿದ್ದೇವೆ ಅಲ್ಲ ಅದು ಶಾಶ್ವತ. ಏನು ತಪ್ಪು ಮಾಡಿದ್ರು ಶಾಶ್ವತ, ಸರಿ ಮಾಡಿದ್ರು ಶಾಶ್ವತ. ಈ ಜನರನ್ನ ನಾವು ಹೇಗೆ ಮೇಲೆ ತರಬೇಕು